ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಶಾ ಅಂತ. ಈಗ ಒಂದು 10 ದಿನದ ಮುಂಚೆ ನಾನು ಇಲ್ಲಿ ನ್ಯಾಚುರೋಪತಿ ಸೆಂಟರ್ ಜಯನಗರ 3rd ಬ್ಲಾಕಲ್ಲಿ ಇನ್ ಪೇಷಂಟ್ ಆಗಿ ಅಡ್ಮಿಟ್ ಆಗಿದ್ದೆ. L4, L5, S1 ಇಷ್ಟು ಸ್ಲಿಪ್ ಡಿಸ್ಕ್ ಎಕ್ಸಸೈಸು ಇವುಗಳ ಕಾರಣದಿಂದ ಸ್ಲಿಪ್ ಡಿಸ್ಕ್ ಆಗಿತ್ತು ನನಗೆ. ನ್ಯಾಚುರೋಪತಿ ಸೆಂಟ್ರಲ್ಲಿ ಸತತವಾಗಿ 15 ದಿನಗಳ ಕಾಲ ನಾನು ಟ್ರೀಟ್ಮೆಂಟ್ ತೊಗೊಂಡೆ. ತರತರವಾದ ಟ್ರೀಟ್ಮೆಂಟ್ಗಳನ್ನು ಮಾಡಿ ನನಗೆ ಬೆನ್ನೋವು ಏನಿತ್ತು ಅದನ್ನು ಒಂದು 85-90% ಕಮ್ಮಿ ಮಾಡಲಾಗಿದೆ. ಈಗ ಮತ್ತೆ ಡಾಕ್ಟರ್ ಗುರುಪಾದಪ್ಪ ಅವ್ರ ಹತ್ರ ನಾವು 10 ಡೇಸ್ ಆದಮೇಲೆ ಕನ್ಸಲ್ಟೇಷನ್ಗೆ ಬಂದಿದ್ದೆ. ಈಗ ಅವರು ನನಗೆ ಎಕ್ಸಸೈಸಸ್ ಹೇಳ್ಕೊಟ್ಟಿದ್ದಾರೆ. 99% ನಿಮ್ಮ ತೊಂದರೆ ಎಲ್ಲ ಕಮ್ಮಿ ಆಗುತ್ತೆ, ಏನು ತಲೆ ಕೆಡಿಸ್ಕೋಬೇಡಿ ಅಂತ ಭರವಸೆನೂ ಕೊಡ್ತಾ ಇದ್ದಾರೆ. ಇಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂತ ಆದರೆ, ನಾನು ಇಲ್ಲಿ ಬಂದಾಗ ಅಫ್ಕೋರ್ಸ್ ಬಿಕಾಸ್ ಇದು ಮೊದಲನೇ ಸತಿ ನಾನು ನ್ಯಾಚುರೋಪತಿ ಟ್ರೀಟ್ಮೆಂಟ್ ತೊಗೋತಿರೋದ್ರಿಂದ ನನಗೆ ಸ್ವಲ್ಪ ಯೋಚನೆ ಇತ್ತು ಹೆಂಗಾಗುತ್ತೋ ಏನಾಗುತ್ತೋ ಅಂತ. ಬಟ್ ಇಲ್ಲಿ ಬಂದಮೇಲೆ ದಿನ ನಾನು ಪ್ರೋಗ್ರೆಸ್ ನೋಡಿಕೊಂಡು ನೋವು ಕಮ್ಮಿ ಆಗಿದ್ದು ನೋಡಿ ನನಗೆ ತುಂಬ ಸಂತೋಷ ಆಗಿದೆ, ತುಂಬ ಖುಷಿಯಾಗಿದೆ. ಇಲ್ಲಿ ಕೊಡೋ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ಲಿ ನೇಚರ್ ಕ್ಯೂರ್ ಆಗಿರೋದ್ರಿಂದ ಏನು ಟ್ಯಾಬ್ಲೆಟ್ಸ್ ಕೊಡೋದಿಲ್ಲ, ಏನು ಸೈಡ್ ಎಫೆಕ್ಟ್ ಇರೋದಿಲ್ಲ. ಇಲ್ಲಿ ಇರೋ ಡಾಕ್ಟರ್ಸು ಮತ್ತು ಯಾರು ಟ್ರೀಟ್ಮೆಂಟ್ ಮಾಡ್ತಾರೆ ವಾರ್ಡ್ ಬಾಯ್ಸ್ ಅವರೆಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಹಾಗಾಗಿ ನನ್ನ ಪ್ರೋಗ್ರೆಸ್ನ ನೋಡಿಕೊಂಡು ಆ್ಯಕ್ಚುಲಿ 15 ಡೇಸಲ್ಲಿ ಇಷ್ಟು ಪ್ರೋಗ್ರೆಸ್ ಆಗುತ್ತೋ ಇಲ್ವೋ ಅಂತ ನನಗೆ ಚಿಂತೆ ಆಗಿತ್ತು. ಬಟ್ ಆಫ್ಟರ್ ದ 15th ಡೇ ಐ ಸ್ಟಾರ್ಟೆಡ್ ಫೀಲಿಂಗ್ ರಿಯಲಿ ಗುಡ್. ಈಗ ಆಲ್ಸೋ ನಾನು ಆಲ್ಮೋಸ್ಟ್ ನನ್ನ ಡೈಲಿ ಲೈಫಿಗೆ ವಾಪಸ್ ಬಂದಿದ್ದೀನಿ. ನಾನು ಆಲ್ಮೋಸ್ಟ್ ಬೆಡ್ ರೆಸ್ಟಿಗೆ ಹೊರಟೋಗಿದ್ದೆ ಈಗ ಒಂದು 2 months ಬಿಫೋರ್. ಇದು ನನಗೆ ಓವರ್ ಆಲ್ ತುಂಬ ಈ ಟ್ರೀಟ್ಮೆಂಟ್ ತುಂಬ ಸಂತೋಷ ಆಗಿದೆ.